ಕಾಪು ತಾಲೂಕಿನ ಇನ್ನಂಜೆ ಗ್ರಾಮದ ಮಡುಂಬು ಎಂಬಲ್ಲಿ 18 ವರ್ಷಗಳ ಹಿಂದೆ ಯುವಕರ ತಂಡವೊಂದು ಯುವ ಸೇನೆ ಮಡುಂಬು ಎಂಬ ತಂಡವನ್ನು ಕಟ್ಟಿಕೊಂಡು ಉಂಡಾರು, ಮಡುಂಬು, ಕಲ್ಯಾಲು ಹೀಗೆ ಸುತ್ತಮುತ್ತಲಿನ ಊರಿನಲ್ಲಿ ಧಾರ್ಮಿಕ, ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಕಾರ್ಯಗಳಲ್ಲಿ ಮುಂಚೂಣಿಯಲ್ಲಿದ್ದು ಬಹಳಷ್ಟು ಶ್ರಮ ವಹಿಸಿದ ತಂಡವಾಗಿರುತ್ತದೆ. ಅದೆಷ್ಟು ವರ್ಷಗಳ ಹಿಂದೆಯೇ ಕೊರಂಗ್ರಪ್ರಾಡಿ ವಿದ್ವಾನ್ KP ಶ್ರೀನಿವಾಸ್ ತಂತ್ರಿಗಳ ನಿರ್ದೇಶನದಂತೆ ಗ್ರಾಮದ ಪ್ರತಿಯೊಂದು ಮನೆಗಳಿಗೂ ಭಗವದ್ಗೀತೆಯ ಪುಸ್ತಕವನ್ನು ತಲುಪಿಸಬೇಕು, ಹಿಂದೂಗಳ ಪ್ರತಿಯೊಬ್ಬರೂ ಭಗವದ್ಗೀತೆಯನ್ನು ಅರಿಯಬೇಕು, ಜಾಗೃತರಾಗಬೇಕೆಂಬ ಇರಾದೆಯನ್ನು ಇಟ್ಕೊಂಡು ಈ ಬಾರಿ ಭಜನೆಯ ಮೂಲಕ ಭಗವದ್ಗೀತೆಯನ್ನು ಪೂಜಿಸಿ ನಿತ್ಯ ಒಂದು ಅಧ್ಯಾಯವನ್ನಾದರೂ ಓದಿ ಎಂದು ಮಡುಂಬು, ಕಲ್ಯಾಲು ಗ್ರಾಮದ ಮನೆಯ ಸದಸ್ಯರಿಗೆ ನೀಡಿ ಮನವರಿಕೆ ಮಾಡಲಾಯಿತು. ಸುಮಾರು 40 ಜನರ ತಂಡ 6 ದಿನಗಳಲ್ಲಿ 300ಕ್ಕೂ ಅಧಿಕ ಮನೆಗಳಿಗೆ ಸಂಚರಿಸಿ ಭಜನೆಯ ತಾಳದೊಂದಿಗೆ ಭಗವದ್ಗೀತೆಯ ಭಾವವನ್ನು ಪಸರಿಸಲಾಯಿತು. ಹಿಂದೂ ಸಂಸ್ಕೃತಿಯಲ್ಲಿ ನಮ್ಮ ಅಳಿಲ ಸೇವೆ ಎಂಬಂದು ಸೇವೆಯನ್ನು ಮಾಡಲಾಗಿದ್ದು ಈ ಕಾರ್ಯಕ್ಕೆ ಊರಿನ ಜನರ ಬೆಂಬಲವೂ ದೊರಕಿದೆ. ಇನ್ನು 100 ಮನೆಗಳಿಗೆ ಭಗವದ್ಗೀತೆಯನ್ನು ನೀಡುವ ಸಂಕಲ್ಪವನ್ನು ಹೊಂದಿದ್ದೇವೆ. ಅದೇ ರೀತಿಯಾಗಿ ಮೇ 6ರಂದು ಹಿಂದೂ ಸಾಮ್ರಾಟ್ ಛತ್ರಪತಿ ಶಿವಾಜಿ ಮಹಾರಾಜರ ಕಥೆಯನ್ನು ಸಾರುವ ಐತಿಹಾಸಿಕ ನಾಟಕ ಛತ್ರಪತಿ ಶಿವಾಜಿಯನ್ನು ಹಮ್ಮಿಕೊಳ್ಳಲಾಗಿದೆ. ಮಡುಂಬು ಬೆರ್ಮೊಟ್ಟು ಬಳಿಯ ಸರ್ಕಲ್ ಹತ್ತಿರದ ಮೈದಾನದಲ್ಲಿ ಸಂಜೆ 5ರಿಂದ ನೃತ್ಯ ಕಾರ್ಯಕ್ರಮ, ಧಾರ್ಮಿಕ ಸಭಾ ಕಾರ್ಯಕ್ರಮ ಮತ್ತು 8ರಿಂದ ನಾಟಕ ಪ್ರದರ್ಶನ ನಡೆಯಲಿದೆ ಎಂದು ಯುವ ಸೇನೆ ಮಡುಂಬು ಇದರ ಅಧ್ಯಕ್ಷ ದೀಪಕ್ ಶೆಟ್ಟಿ ಮಾಧ್ಯಮಕ್ಕೆ ತಿಳಿಸಿದ್ದಾರೆ.